ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೇನಂತಂದ್ರೆ, ಇದು ನೋಡಿ, ಇಲ್ಲಿ ಹೊಸ ಫಿಶ್. ಇದು ಹೊಸ ಫಿಶ್ ಅಂದ್ರೆ ಬೊಂಡಸ್ ಅಂತ ಹೇಳ್ತೀವಿ ನಾವು. ಇದು ಸಮುದ್ರ ಫಿಶ್, ಆಕ್ಚುಲಾಗಿ ಸಮುದ್ರ ಫಿಶ್ ಇದು. ಇದನ್ನ ಬೊಂಡ ಫಿಶ್ನ ಗೀ ರೋಸ್ಟ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಒಳ್ಳೆ ಪ್ಲೇಸ್ ನೋಡಿ, ಚೆನ್ನಾಗಿದೆ. ಫಾರೆಸ್ಟ್ ಮಧ್ಯದಲ್ಲಿ ನೀರು ಬೇರೆ ಹರಿತಾ ಇದೆ. ಒಳ್ಳೆ ಫಾಲ್ಸ್ ಎಲ್ಲ ಇದೆ. ಫಾಲ್ಸ್ ಎಲ್ಲ ಮತ್ತೆ ತೋರಿಸ್ತೀನಿ. ಇದನ್ನ ಗೀ ರೋಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗೀ ರೋಸ್ಟ್ ಅಂದ್ರೆ ಇದರಲ್ಲಿ ಬೋನ್ಸ್ ಮತ್ತೆ ಮುಳ್ಳು ಆ ಥರ ಏನೂ ಇರಲ್ಲ. ಇದರಲ್ಲಿ ಫುಲ್ ನೈಸ್ ಆಗಿರುತ್ತೆ ಸ್ಕಿನ್. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹೆಂಗ್ ಸ್ಲೈಸ್ ಮಾಡ್ಕೊಬೇಕು, ಯಾವ ತರ ಪೀಸ್ ಮಾಡ್ಕೊಬೇಕು, ಇದನ್ನ ಹೆಂಗ್ ಕ್ಲೀನ್ ಮಾಡ್ಕೊಬೇಕು ಎಲ್ಲ ತೋರಿಸ್ಕೊಡ್ತೀನಿ. ಈಗ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಬ್ಯಾಕ್ ಸೈಡ್ ಅಲ್ಲಿ ಬೆನ್ನಲ್ಲಿ ಒಂದೇ ಒಂದು ಗ್ಲಾಸ್ ಪೀಸ್ ತರ ಇರುತ್ತೆ. ಇವತ್ತೊಂದು ಏಡಿ. ಇದನ್ನು ಫ್ರೈ ಮಾಡೋಣ ಚೆನ್ನಾಗಿ. ನೋಡಿ, ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಸ್ಲೈಸ್ ಹೊಡೆದಿದ್ದೀನಿ. ಇವಾಗಿನ್ನ ರೋಸ್ಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೆಂಕಿಯಲ್ಲಿ ಹಾಕೊಬೇಕು, ಮಸಾಲೆ ಎಲ್ಲ ಹಾಕೊಬೇಕು. ಬನ್ನಿ ಮಸಾಲೆ ಎಲ್ಲ ಮಸಾಲ. ಒಂದಷ್ಟು ಗೀ ರೋಸ್ಟಿಗೆ ಬೇಕಾಗಿರೋಂಥದ್ದು ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮೂರನ್ನು ಕಟ್ ಮಾಡ್ಕೊಳ್ಳೋಣ.
ಟೊಮ್ಯಾಟೊ, ಮೆಣಸಿನ್ಕಾಯಿ ಸಣ್ಣದಾಗಿ ಸ್ಲೈಸ್ ಹೊಡಿಬೇಕು. ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಸ್ಲೈಸ್ ಆಯಿತು. ಇವಾಗ ಒಲೆ ಹಚ್ಕೊಂಡು ಈ ರೋಸ್ಟಿಗೆ ರೆಡಿ ಮಾಡೋಣ. ಹೀಗೆ ಬೆಂಕಿ ಉರಿತಾ ಇದೆ ಚೆನ್ನಾಗಿ. ಬಾಣಲಿ ಇಟ್ಕೊಳ್ತೀನಿ. ಬಾಣಲಿ ಬಿಸಿ ಆಗ್ತಿದ್ದಂಗೆ ತುಪ್ಪ ಹಾಕೊಳ್ಳೋಣ, ನಂದಿನಿ ತುಪ್ಪ. ಬಾಣಲಿ ತುಪ್ಪ ಬಿಸಿಯಾಗಿದೆ. ತುಪ್ಪ ಬಿಸಿಯಾದ ಕೂಡಲೇ ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ಬೇಕು ಚೆನ್ನಾಗಿ. ತುಪ್ಪದ ಜೊತೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ 3 ಫ್ರೈ ಆಗಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಇಲ್ಲಿ ತುಪ್ಪದ ಜೊತೆ ಮಿಕ್ಸ್ ಆಗ್ತಾ ಇದೆ. ಅದರೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು ಎಷ್ಟು ಬೇಕಷ್ಟೇ, ಖಾರ ಎಷ್ಟು ಬೇಕು ಅಷ್ಟು ಅಂದಾಜು ಮಾಡಿ ಹಾಕೋಬೇಕು. ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ, ಮತ್ತು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಮ್ಮ ಬೊಂಡಸ್ ಹಾಕೋಣ. ನಾವು ಸ್ಲೈಸ್ ಮಾಡಿರ್ತೀವಲ್ಲ ಆ ಬೊಂಡಸ್ನ ಹಾಕೋಣ. ಬೊಂಡಸ್ ಎಲ್ಲ ಹಾಕಾದ್ಮೇಲೆ ಈ ಮಸಾಲೆ ಜೊತೆ ಹಿಂಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಅದಕ್ಕೋಸ್ಕರ. ನೀರೇನು ಹಾಕೋದು ಬೇಡ, ಯಾಕೆ ಅಂತಂದರೆ ನೀರು ಇದೆಲ್ಲ ಬಿಡುತ್ತೆ. ಇವಾಗ ಜಾಸ್ತಿ ಎಲ್ಲ ಲೈಟಾಗಿ ನೀರು ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ಥರ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನೀರು ಬಿಟ್ಕೊಂಡಿರುತ್ತೆ. ಮತ್ತು ನಿಮಗೆ ಸ್ಲೈಸ್ ನಾವು ದೊಡ್ಡದಾಗಿ ಹೊಡೆದಿದ್ವಿ ಅದೆಲ್ಲ ಫುಲ್ಲು ಒಂಥರ ಸಣ್ಣದಾಗ್ತಾ ಬರುತ್ತೆ ಬೆಂದ ಮೇಲೆ. ಚೆನ್ನಾಗಿ ಬೆಂದಿದೆ. ಈಗ ಸರ್ವ್ ಮಾಡ್ಕೊಳ್ಳೋ ಸಮಯ. ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಬೊಂಡಸ್ ಗೀ ರೋಸ್ಟ್ ರೆಡಿ ಆಗಿದೆ. ಕೈಲಿ ನನ್ನ ಫೇವ್ರೆಟ್ ಡ್ರಿಂಕ್ ಕೂಡ ಇದೆ. ಟೇಸ್ಟ್ ಮಾಡೋಂಥ ಸಮಯ. ಬನ್ನಿ ಟೇಸ್ಟ್ ಮಾಡೋಣ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದೆ, ನನಗೆ ಯಾವುದೇ ನಾನ್ ವೆಜ್ ಡಿಶ್ ಜೊತೆ ನನಗೊಂದು ಡ್ರಿಂಕ್ ಇರಲೇಬೇಕು. ಟೇಸ್ಟ್ ಮಾಡೋಣ. ಚೆನ್ನಾಗಿ ಬೆಂದಿದೆ, ಮಸಾಲೆನೂ ಚೆನ್ನಾಗಿ ಬೆಂದಿದೆ. ಟೇಸ್ಟ್ ನನಗಂತೂ ಸೂಪರಾಗಿದೆ. ತುಂಬ ಖುಷಿ ಆಯಿತು ನನಗೆ. ಮಾಡಿ ಡಿಶ್ ಚೆನ್ನಾಗಾಗ್ತಿದೆ. ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ.
ಚೀವಿಯಾಗಿದೆ, ಒಂಥರ ಚೀವಿಯಾಗಿದೆ ಮೀಟು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.